ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಎಕ್ಸಾಮ್ಗೆ ಈಸಿ ಆಗೋ ರೀತಿ ಇಂಪಾರ್ಟೆಂಟ್ಸ್ ಪಾಯಿಂಟ್ಸನ್ನು ತಗೊಂಡು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ MCQ, ಸಂದರ್ಭ, ಯಾವುದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ, ಈ ರೀತಿ. ಅಂದರೆ ಗುರಿ ಪದ್ಯ, ಈ ಗುರಿ ಅಂತ ಈ ಪದ ಕೇಳಿದಾಗೆಲ್ಲ ನನಗೆ ಒಂದು ಜಾಣ್ ನುಡಿ ನೆನಪಾಗುತ್ತೆ. ಅದರ ಬಗ್ಗೆ ನೋಡೋಣ. ಅಂದರೆ ಏನು? ಗುರಿ ಇಲ್ಲದ ಜೀವನ ಚಂದ್ರನಿಲ್ಲದ ಆಕಾಶವಿದ್ದಂತೆ. ಪ್ರತಿಯೊಬ್ಬರಿಗೂ ಕೂಡ ಗುರಿ ಅನ್ನೋದು ಇರ್ಬೇಕಂತೆ. ನೋಡಿ, ಗುರಿ ಇಲ್ದಿದ್ರೆ ಜೀವನದಲ್ಲಿ, ಆಕಾಶದಲ್ಲಿ ಚಂದ್ರ ಇಲ್ಲದೆ ಇದ್ರೆ ನೋಡೋದಕ್ಕೆ ಬರಿದಾದ ಆಕಾಶ ಹೆಂಗ್ ಕಾಣಿಸುತ್ತೋ ಆ ಥರ, ಅರ್ಥನೇ ಇರಲ್ಲ ಅದಕ್ಕೆ ಅಂತ. ಇನ್ನು ಅಂತ ಗುರಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರಲ್ಲ, ಆ ಕವಿಯನ್ನ ಪರಿಚಯ ನೋಡೋಣ ಬನ್ನಿ. ಯಾರು? ಎಂ ಗೋಪಾಲಕೃಷ್ಣ ಅಡಿಗರು, ಕೃತಿಕಾರರು, ಕವಿ ಅಂತ ಕೂಡ ಹೇಳ್ತೀವಿ. ಎಂ ಗೋಪಾಲಕೃಷ್ಣ ಅಡಿಗರು ಅವರು 1918ರಲ್ಲಿ ಜನಿಸ್ತಾರೆ. ಎಲ್ಲಿ? ಸ್ಥಳ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಮೊಗೇರಿ. ಯಾವ್ಯಾವ ಕೃತಿಗಳನ್ನು ಬರೆದ್ರು, ಎಷ್ಟೊಂದು ಬರೆದಿರ್ತಾರೆ. ಅದರಲ್ಲಿ ಎಕ್ಸಾಮ್ಗೆ ಯಾವುದಾದ್ರೂ 3 ಕೃತಿಗಳನ್ನು ನಿಮಗೆ ಈಸಿಯಾಗಿ ನೆನಪಿಟ್ಕೊಳ್ಳೋವಂಥದ್ದು ಬರೆದ್ರೆ ಸಾಕಾಗುತ್ತೆ. ಯಾವ್ದ್ಯಾವ್ದು ಬರಿಬೋದು? ಅನಾಥೆ, ಆಕಾಶದೀಪ, ಭೂಮಿಗೀತ, ನಡೆದು ಬಂದ ದಾರಿ, ಈ ರೀತಿ ನೆನ್ಪಿಟ್ಕೊಳ್ಳಿ. ಪ್ರಶಸ್ತಿ, 2 ಪ್ರಶಸ್ತಿಗಳು ನೆನ್ಪಿಟ್ಕೊಳ್ಳಿ. ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆಕರ ಗ್ರಂಥ, ಸಮಗ್ರ ಕಾವ್ಯ. ಈ ಥರ ವಿಚಾರಗಳನ್ನು ನೆನ್ಪಿಟ್ಕೊಂಡ್ರೆ ಕವಿ ಪರಿಚಯದಲ್ಲಿ 3 ಮಾರ್ಕ್ಸ್, 3 ಮಾರ್ಕ್ಸ್ ಅನ್ನು ಪಡ್ಕೋಬಹುದು. ಇನ್ನು ಹೆಚ್ಚಿನದಾಗಿ ವೇಟೇಜ್ ಇರುತ್ತಿದೆ ಯಾವಾಗಲೂ ಕೂಡ. ಗುರಿ ಪದ್ಯ ಮೊದಲೆಲ್ಲ 8-10 ವಾಕ್ಯ ಇದರಲ್ಲೇ ಕೇಳ್ತಿದ್ರು ಹೆಚ್ಚಿನದಾಗಿ, ಇಲ್ಲಾಂದ್ರೆ ಕಂಠಪಾಠ ಪದ್ಯ ಕೇಳ್ತಿದ್ರು. ಈಗಲೂ ಕೂಡ ಕಂಠಪಾಠ ಪದ್ಯ, ಕವಿ ಪರಿಚಯ, ಈ ರೀತಿ ಯಾವುದಾದ್ರೂ ಒಂದು ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟು, ವೇಟೇಜ್ ಜಾಸ್ತಿ ಇದೆ. ನೋಡೋಣ ಬನ್ನಿ ಗುರಿಯ ಬಗ್ಗೆ ಏನೇನು ಹೇಳ್ತಿದ್ದಾರೆ ಗೋಪಾಲಕೃಷ್ಣ ಅಡಿಗರು. ಎಲ್ಲರಿಗೂ ಕೂಡ ಗುರಿ ಇರಬೇಕು. ಆ ಥರ ಗುರಿಯನ್ನು ರೀಚ್ ಆಗೋದಕ್ಕೆ, ಆ ಗುರಿಯ ಬಗ್ಗೆ ಮಾರ್ಗ ತೋರಿಸೋದಕ್ಕೆ ನಮ್ಮ ಹಿಂದೆ ಒಬ್ರು ಗುರು ಕೂಡ ಇರಬೇಕಾಗುತ್ತೆ. ಆ ಥರ ಅದು ನೆನ್ಪಿಟ್ಕೊಂಡು ನಾವು ಮುಂದೆ ಸಾಗೋಣ. ಮೊದಲನೇದಾಗಿ ಹೇಳ್ತಿದ್ದಾರೆ ಮೊದಲ ಸಾಲುಗಳಲ್ಲಿ, ಅಳಿಯಾಸೆಗಳ ಸುಳಿಗೆ ಸಿಲುಕಿದಲೇ ಮನವೇ, ನೆಲೆ ಇರದೆ ತೊಳಲುವುದು ಮನುಜ ಜೀವನವೇ. ನನೆಬೇಕು ಕೊನೆಬೇಕು ನರನ ಬಾಳುವೆಗೆ, ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ. ಹೇಳ್ತಿದ್ದಾರೆ ಜೀವನದ ಬಗ್ಗೆ. ಅಳಿಯಾಸೆ, ಅಳಿಯಾಸೆ ಅಂದ್ರೆ ಅಳಿಯನ ಆಸೆ ಅಲ್ಲ. ಅಳಿ ಅಂದ್ರೆ ನಾಶ, ಈಡೇರದ ಆಸೆ. ಅಳಿ ಪ್ಲಸ್ ಆಸೆ ಸಂಧಿ ಕೂಡ ಆಗುತ್ತೆ. ಯಾವುದು ಅಂತ ಯೋಚನೆ ಮಾಡಿ. ಈಡೇರದ ಆಸೆ, ಈಡೇರದ ಆಸೆ ಯಾವುದು? ಹೋಗ್ತೀವಿ, ಟ್ರಿಪ್ ಹೋಗ್ತೀವಿ, ನಾವು ಬೇಡ ಬೇಡ ಅಲ್ಲಿ ಬೋರ್ಡ್ ಎಲ್ಲ ಹಾಕಿರ್ತಾರೆ. ಚಿಕ್ಕಮಗಳೂರು, ಇನ್ನೊಂದು ಮತ್ತೊಂದು ಕಡೆ ಫಾಲ್ಸಿಗೆಲ್ಲ ಹೋಗ್ತೀವಿ, ಬೋರ್ಡ್ ಹಾಕಿರ್ತಾರೆ, ಇದು ಅಪಘಾತದ ಸ್ಥಳ, ಹುಷಾರಾಗಿರಿ, ಹಿಂಗೆಲ್ಲ. ಆದ್ರೂ ಕೇಳಲ್ಲ. ನೀರು ಹರಿತಾ ಇರುತ್ತೆ, ಪಾಚಿಗಟ್ಟಿರುತ್ತೆ, ಬಂಡೆ ಮೇಲೆ ನಿಂತ್ಕೊಂಡಿರ್ತೀವಿ, ಆ ನೀರು ಜಾರುತ್ತೆ ಅಂತ ಗೊತ್ತು, ಕಾಷನ್ ಕೊಟ್ಟಿದ್ದಾರೆ, ಬೋರ್ಡ್ ಇದೆ, ಎಲ್ಲ ಇದೆ. ಆದ್ರೂ ಹಿಂಗೆ ಕೈ ಮೇಲೆ ಮೊಬೈಲ್ ಇಟ್ಕೊಳ್ಳೋದು, ಸೆಲ್ಫಿ ತೆಗಿಯಕ್ಕೆ ಹೋಗೋದು. ಏನಕ್ಕೆ ಬೇಕಂತ ಜೀವನ? ಎಡಿಟ್ ಮಾಡ್ಕೊಂಡ್ರೆ ಆಯ್ತಲ್ಲ. ಮತ್ತೆ ಫ್ರೆಂಡ್ಸು 10 ಜನ ಹೋದವರು ಬರೋದೇ 2 ವಾಪಸ್ಸು, ಇಲ್ಲಾಂದ್ರೆ ಎಲ್ಲರೂ ಬರದೇ ಇರಬಹುದು. ಹಿಂಗೆಲ್ಲ ಆಗುತ್ತೆ. ಈ ಥರ ಅವು ಸಣ್ಣ ಪುಟ್ಟ ಆಸೆಗಳು, ಈಡೇರದ ಆಸೆಗಳು. ಈಡೇರಲ್ಲ, ಆದ್ರೂ ಕೂಡ ಹೋಗೋದು, ನಾಶ ಮಾಡ್ಕೊಳ್ಳೋದಿಲ್ಲ ಜೀವನ ಅಂತ. ಅಳಿಯ ಆಸೆಗಳ ಸುಳಿಗೆ ಸಿಲುಕಿದಲೆ ಮನವೇ. ಸಣ್ಣ ಪುಟ್ಟ, ಇದರಲ್ಲಿ ಏನಿಲ್ಲ ಸಾರ್ಥಕತೆ ಜೀವನದಲ್ಲಿ, ಅದರಲ್ಲಿ ಯಾಕೆ ಸಿಲುಕಿಕೊಂಡಿದ್ರ? ನೆಲೆ ಇಲ್ಲ, ಏನಿಲ್ಲ ಅದರಲ್ಲಿ, ಅಂಥದ್ರಲ್ಲಿ ಸಿಗಾಕೊಂಡು ತೊಳಲಾಡ್ತಿದ್ದೀರ. ಇನ್ನು ಬೇರೆ ಇದೇ ಥರದ್ದು ಬೇರೆ ಬೇರೆಗಳು, ಅದರಲ್ಲಿ ಏನು ಸಾರ್ಥಕತೆ ಇಲ್ಲ ಜೀವನದಲ್ಲಿ. ಯಾಕೆ ಬೇಕು ಮನುಷ್ಯನ ಜೀವನಕ್ಕಿಂತವೆಲ್ಲ? ನನೆ ಬೇಕು ಕೊನೆ ಬೇಕು. ಅಂದರೆ ಹೂವು ಯಾವ ರೀತಿ
ಅರಳ್ತಾ ಇರುತ್ತೋ, ಮೊಗ್ಗಿನಿಂದ ಅರಳ್ತಾ ಇರುತ್ತೋ, ಆ ರೀತಿ ಮನುಷ್ಯನ ಜೀವನ ಕೂಡ ಅರಳುತ್ತಾ ಇರುತ್ತೆ, ಒಂದು ಒಳ್ಳೆಯ ದಿಕ್ಕಿಗೆ ಹೋಗ್ತಾ ಇರುತ್ತೆ. ಅಂತ ಬಾಳುವೆಗೆ ಆ ರೀತಿ ಸಾರ್ಥಕತೆ ಪಡಿಬೇಕು ಅಂದರೆ ಹೂವು ಯಾವ ರೀತಿ ಪ್ರತಿದಿನ ಹರಳಿ ಫಲ ಕೊಡುತ್ತೋ, ಅಂದರೆ ಫಲಿಸುತ್ತೋ, ಅದೇ ಥರ ನಾವು ಕೂಡ ಗೈ ಮೇಲೆ ದುಡಿಬೇಕಾಗುತ್ತೆ. ದುಡಿತಾ ದಿನ ಕಳೆದಂಗೆ ಗಿಡ ಮರಗಳು ಯಾವ ರೀತಿ ಬೇರುಗಳನ್ನು ಬಿಟ್ಕೊಂಡು ದೊಡ್ಡದಾಗಿ ಆಮೇಲೆ ಫಲವನ್ನು ಕೊಡ್ತೋ, ಆ ರೀತಿ ನಮ್ಮ ಜೀವನ ಕೂಡ ಎಜುಕೇಶನ್ ಪಡ್ಕೊಳ್ತಾ ಮುಂದೊಂದು ದಿನ ಫಲವನ್ನು ಕೊಡುತ್ತೆ. ಕಾಯಕವೇ ಕೈಲಾಸ ಅಂತ ಕಂಟಿನ್ಯೂಸ್ ಆಗಿ ನಾವು ಶ್ರಮ ಪಡ್ತಾ ಇರಬೇಕಾಗುತ್ತೆ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ 2ನೇ ಪದ್ಯ ನೋಡೋದಾದ್ರೆ ಕಂಠಪಾಠ ಪದ್ಯವೂ ಕೂಡ ಇದೆ. ಇದು ಅದನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಅರ್ಥ ಕೂಡ ಆಲಿಸಿ. ಕೆಸರೊಳಿದ್ದರೂ ಮೇಲೆ ಬಾಂದಳವ ನೋಡಿ, ಮಿಸುಪ ರವಿ ಕಿರಣಗಳ ಸಿರಿಗೆ ಮೆರೆದಾಡಿ, ಮಸಗು ಅಂಬುಜದಂತೆ ಧ್ಯೇಯ ದಾಳ್ವೆಸಕ್ಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ. ತಾವರೆ ಹೂವು ಎಷ್ಟೊಂದಿದೆ ಅದಕ್ಕೆ ಅರ್ಥ, ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಕೆಸರೊಳಿದ್ದರೂ ಮೇಲೆ ಬಾಂದಳವ ನೋಡಿ, ಕೆಸರಲ್ಲಿರುತ್ತೆ, ಕೆಸರಲ್ಲಿ ಒಳ್ಳಂದ್ರೆ ಅಲ್ಲಿ, ಕೆಸರಲ್ಲಿ ಇದ್ದರೂ ಮೇಲೆ ಬಾಂದಳ, ಬಾನಿನ ತಳ, ಆಕಾಶವನ್ನ ನೋಡ್ತಾ ಇರುತ್ತೆ. ಯಾವುದು? ತಾವರೆ. ಅದಕ್ಕೆ ಎಷ್ಟೊಂದು ಅರ್ಥ ಇದೆ. ಅಂಬುಜ ಅಂದ್ರೆ ಅಪ್ಪ ಅಂದ್ರೆ ನೀರು, ನೀರಲ್ಲಿ ಜನಿಸಿದ್ದು ಅಂತಂದೇಳಿ. ಅಬ್ಜ, ಪಂಕಜ, ಪಂಕ ಅಂದ್ರೆ ಕೆಸರು, ಕೆಸರಲ್ಲಿ ಜನಿಸಿದ್ದು ಪಂಕಜ, ತಾವರೆ, ಕಮಲ, ಪದ್ಮ, ಪದ್ಮಜ ಎಲ್ಲ ನೋಡ್ತಾ ಹೋಗ್ತೀವಿ. ಅದು ಬಾಂದಳವನ್ನ ನೋಡ್ತಾ ಇರುತ್ತೆ, ಕೆಸರಲ್ಲಿರುತ್ತೆ. ಪಂಕಜ ಕೆಸರಲ್ಲಿ ಜನಿಸಿದ್ದು ಅಂತ. ಮಿಸುಪ ರವಿ ಕಿರಣಗಳಿಗೆ ಆ ಸಿರಿಗೆ ಮೆರೆದಾಡಿ, ಸೂರ್ಯನ ಕಿರಣಗಳು ಹೊಳಿತಾ ಇರ್ತಾವಲ್ಲ, ಮಿಸುಪ್ ಅಂದ್ರೆ ಹೊಳೆಯುವಂಥದ್ದು, ಅದರ ಸಿರಿಗೆ ಮೆರೆದಾಡ್ತಾ ಇರುತ್ತೆ. ಯಾವುದು? ತಾವರೆ ಹೂವು. ಹಂಗೆ ಮಸಗು ಅಂಬುಜದಂತೆ ಧ್ಯೇಯ ದಾಳ್ವೆಸಕ್ಕೆ, ಮಸಗು ಅಂದ್ರೆ ವಿಜೃಂಭಿಸ್ತಾ ಇರುತ್ತೆ, ಆ ರಿಚ್ನೆಸ್ ಅನ್ನ ತೋರಿಸ್ತಾ ಇರುತ್ತೆ, ಅದರ ಹೊಳಪನ್ನ ತೋರಿಸ್ತಾ ಇರುತ್ತೆ. ಆ ಅಂಬುಜದಂತೆ, ಅಂಬುಜ ಅಂದ್ರೆ ವಕಾರಾಗಮ, ಅಂಬುಜದಂತೆ ಧ್ಯೇಯ ದಾಳ್ವೆಸಕ್ಕೆ. ಧ್ಯೇಯ ಅಂದ್ರೂ ಕೂಡ ಗುರಿನೇ. ಧ್ಯೇಯ ದಾಳ್ವೆಸಕ್ಕೆ ಅಂದ್ರೆ ಇಲ್ಲಿ ಆದೇಶ ಅಕ್ಷರ ಪ ಬ ಮಗಳಿಗೆ ಗೊತ್ತಿದೆ ನಮ್ಗೆಲ್ಲರಿಗೂ ಕೂಡ. ಪ ಬ ಮ ಬಂದ್ರೆ ಕೂಡಿಸಿದಾಗ ವಾ ಬರುತ್ತೆ. ಧ್ಯೇಯ ದಾಳ್ ಬೆಸಕ್ಕೆ, ಬೆಸಕ್ಕೆ ಅನ್ನೋದು ದಾಳ್ ವೆಸಕ್ಕೆ, ಆಳ್ ವೆಸಕ್ಕೆ ಅಂತ ಆಗುತ್ತೆ. ಈ ರೀತಿ ಅಂತ ಗುರಿಯನ್ನ ಇಟ್ಕೊಂಡು ಮನುಷ್ಯ ಬೆಳಿಬೇಕಾಗತ್ತೆ, ವಿಜೃಂಭಿಸ್ಬೇಕಾಗತ್ತೆ. ಆ ರೀತಿ ಶ್ರಮ ಪಡ್ತಾ ನಾವು ಆ ಹೂವಿನಂತೆ ಮುಂದುವರಿಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲೇ ಇರು ನೀನು, ಕೆಸರಲ್ಲಿರು, ಬಡವನಾಗಿ ಹುಟ್ಟಿರು, ನೀನು ಕಪ್ಪಗಿರು, ಹೆಂಗಾದ್ರೂ ಇರು, ನಿನ್ನ ಗುರಿ ಚೆನ್ನಾಗಿರ್ಬೇಕು. ಆಮೇಲೆ ಎಲ್ಲರೂ ಕೂಡ ನಿನಗೆ ಬೆಲೆಯನ್ನ ಕೊಡ್ತಾರೆ. ಹೊಳೆಯುವ ಚರ್ಮ ಬೆಳ್ಳಗಿದ್ರೇನು, ಎಷ್ಟು ದಿನ ಹಂಗೆ ಹೊಳೆಯಕ್ಕೆ ಸಾಧ್ಯ? ಅದೆಲ್ಲ ಆಗಲ್ಲ. ನಿನ್ನ ಗುರಿ, ಛಲ, ಹಠ ಇದೆಲ್ಲ ಚೆನ್ನಾಗಿದ್ರೆ ಎಲ್ಲರೂ ಕೂಡ ಗೌರವವನ್ನು ಕೊಡ್ತಾರೆ. ಹಂಗಾಗಿ ಆ ರೀತಿ ಅರ್ಥ ಮಾಡಿಕೊಂಡು ನಮ್ಮ ಗುರಿ ಧ್ಯೇಯವನ್ನ ಇಟ್ಕೊಂಡು ಬಸಮಾಗು ಅಂದ್ರೆ ವಶವನ್ನ ಮಾಡ್ಕೊ ಆ ಧ್ಯೇಯವನ್ನ, ಗುರಿಯನ್ನ. ವಸ, ಅದೇ ರೀತಿ ಬಸ, ವಶ, ವಾ ಇರೋದು ಬಾ ಆಗುತ್ತೆ, ತತ್ಸಮ ತದ್ಭವ. ಅದನ್ನ ವಶವಾಗಿ ಮಾಡ್ಕೋಬೇಕು ಗುರಿಯನ್ನ. ಅವಾಗ ನಾವು ಏನ್ ಪಡ್ಕೋಬಹುದು? ಸಾರ್ಥಕತೆಯನ್ನ ಪಡ್ಕೋಬಹುದು. ಮನುಜ ಅಂದ್ರೆ ಮನುಷ್ಯ ಅಂತ ಹೇಳ್ತಾರೆ. ಏನೇನು ಕಷ್ಟ ಆಗುತ್ತೆ ಜೀವನದಲ್ಲಿ ಗುರಿ ಅಂತ ಇಟ್ಕೊಂಡಾಗ ಅಂತ ಮುಂದೆ ಹೇಳ್ತಾರೆ ನೋಡಿ. ಗಾಳಿ ಬಂದೆಡೆ ತಿರುಗುವ ಹೇಳಿತನವು, ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು ಬೇಡ. ಹಿಡಿದೋಳ್ ದಾರಿಯೊಳು ಕೊನೆಯವರೆಗೆ ದೂಡು, ಬಾಳ್ವೇನು ಪೌರುಷದ ಹೊನಲೊಳಗೆ. ನಾವೇನೋ ಗುರಿಯನ್ನು ಇಟ್ಕೊಂಡ್ವಿ, ಉದ್ದೇಶ, ಧ್ಯೇಯ ಎಲ್ಲ ಇದೆ. ಆದರೆ ಕೆಲವೊಂದ್ಸರಿ ವ್ಯತ್ಯಾಸ ಆಗುತ್ತೆ ಜೀವನದಲ್ಲಿ, ಹಿಂದೆ ಮುಂದೆ ಎಳೆದಾಡುತ್ತೆ, ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬಾರ್ದು? ಗಾಳಿ ಬಂತು ಅಂತಂದೇಳಿ ತಿರುಗಿಬಿಡೋದು ಬೇರೆ ಕಡೆ. ಗುರಿ ಚೆನ್ನಾಗೇ ಇದೆ, ಏನೋ ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು, IAS ಆಫೀಸರ್ ಆಗಬೇಕು, ಈ ಥರ ಏನೋ ಒಂದಿದೆ. ಅದಾಗ್ತಿಲ್ಲ ಅನ್ನೋದು ನನ್ನ ಕೈಲೇ ಸೈನ್ಸ್ ತಗೊಳ್ಳೋದು PUCಯಲ್ಲಿ, ಆಮೇಲೆ ನನ್ನ ಕೈಲಿ ಆಗಲ್ಲ ಅಂತಂದೇಳಿ ಕಾಮರ್ಸ್ ತಗೊಳ್ಳೋದು. ಈ ರೀತಿ ಅಂತ ಹೇಳಿತನ ಬೇಡ. ಮಾರ್ಕ್ಸ್ಗೂ ನಿನ್ನ ಗುರಿಗೂ ಸಂಬಂಧನೇ ಇಲ್ಲ. ಈ ಥರ ಹೇಳಿತನ ಬೇಡ.
ಯಾರೋ ಹೇಳಿದ್ರು ಅಂತ ಚೇಂಜ್ ಮಾಡೋದು ಎಲ್ಲ ಬೇಡ. ದಾಳಿ ಬಂದೊಡನೆ, ದಾಳಿ ಅಂದರೆ ಯುದ್ಧ. ಯುದ್ಧ ವಿದ್ಯಾರ್ಥಿ ಜೀವನದಲ್ಲಿ ಯುದ್ಧಗಳಂದರೆ ಟೆಸ್ಟ್ಗಳು, ಎಕ್ಸಾಮ್ಗಳು. ಆ ಟೆಸ್ಟ್ ಎಕ್ಸಾಮ್ ಬರ್ತಿದೆ ಒಂದ್ರ ಮೇಲೆ ಒಂದು ಪ್ರಿಪ್ರೇಟ್ರಿ ಅಂತ ಎಲ್ಲ ಹೋಗ್ಬಿಡೋದು, ತಿರುಪತಿ ದೇವಸ್ಥಾನ ಇನ್ನೊಂದು ಮತ್ತೊಂದು ಅಂತ. ಆ ಥರ ಇನ್ನೂ ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಶರಣಾಗ್ಬಿಡೋದು ದೇವರಿಗೆ, ಯಮಲೋಕಕ್ಕೆ ಕರ್ಕೊಬಿಡೋನು. ಈ ಹೆಣ್ತನ ಎಲ್ಲ ಬೇಡ ಅಂತ ಹೇಳ್ತಾರೆ. ಹೆಣ್ತನ ಅಂದರೆ ಹೆಣ್ಣಿನತನ ಅಂತ ಅಲ್ಲ, ಆ ಭಯ ಅಂಜಿಕೆ ಇದೆಲ್ಲ ಬೇಡ ಅಂತ. ಒಳ್ಳೆ ದಾರಿಯನ್ನು ಹಿಡಿದಿದ್ಯಾ, ಹಿಡಿದ ಒಳ್ಳೆಯ ದಾರಿಯೋಡು ಕೊನೆಯವರೆಗೂ ದೂಡು. ಏನೇ ಕಷ್ಟ ಬಂದರೂ ಬಿಡಬೇಡ. ಆ ನದಿ ಯಾವ ರೀತಿ ಪ್ರವಾಹದಂತೆ ನುಗ್ಗಿ ಹೋಗ್ತಾ ಇರುತ್ತೋ ಆ ಥರ ನೀನು ಪೌರುಷದಲ್ಲೇ ನುಗ್ಗಿ ಹೋಗ್ತಾ ಇರು ಅಂತಂದು ಹೇಳ್ತಾವ್ರೆ. ಇನ್ನು ಕಂಠಪಾಠ ಇರುತ್ತೆ ನೋಡಿ, ನೆಕ್ಸ್ಟ್ ಒನ್ ಕೂಡ. ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹದೊಳಾತ್ಮ ಎರಡಿರುವುದುಂಟೆ, ಒಂದು ಜೀವನಕ್ಕೆ ಹಲವು ಸಾಧ್ಯಗಳು, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು. ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅರ್ಥ. ಒಂದು ಬಾಣಕ್ಕೆ ಎಷ್ಟು ಗುರಿ ಇರಕ್ಕೆ ಸಾಧ್ಯ? ಒಣಮರದ ಗಿಳಿಯಲ್ಲಿ ನೋಡಿದ್ರ, ಅಷ್ಟು ಗುರಿ ಇಟ್ಕೊಂಡು ಅನುಭವದಿಂದ ಬಿಟ್ಟರೆ ಅದು ತಪ್ಪಿ ಜಿಂಕೆಗೆ ಬೀಳೋ ಬದಲು ಮರಕ್ಕೆ ಬಿತ್ತು. ಈ ಥರ ಇನ್ನ ಹಲವಾರು ಗುರಿ ಇಟ್ಕೊಂಡು ಹಿಂಗೆ ಅಳ್ಳಾಡಿಸ್ಬಿಟ್ರೆ ಎಲ್ಲಿಗೋಗಿ ಬೀಳುತ್ತೆ, ಈ ಥರ ಆಗುತ್ತೆ. ಹಂಗಾಗಿ ಒಂದೇ ಗುರಿ ಸಾಕು. ಒಂದು ದೇಹದಲ್ಲಿ ಒಂದು ಆತ್ಮ ಇರುತ್ತೆ, ಎರಡು ಆತ್ಮ ಇರುತ್ತವ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಜೀವನಕ್ಕೆ ಹಿಂಗಿದ್ಮೇಲೆ ಯಾಕೆ ಅಷ್ಟೊಂದು ಹಲವು ಸಾಧ್ಯಗಳು ಯಾಕೆ? ಒಂದೇ ಜೀವನ, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲು ಇರುಳು. ಯಾವ ಸಂಧಿ ಆಗುತ್ತೆ ಅಂತ ನೋಡಿ, ಹಗಲು ಇರುಳು ಹೋರಾಡು ಅಂತಂದು ಹೇಳ್ತಾವ್ರೆ. ಇನ್ನು ಕೊನೆಯದಾಗಿ ನರನೊಳಗೆ ನಾರಾಯಣನ ರೂಪುಕೊಂಡು ಮನುಷ್ಯನಲ್ಲೇನೆ ದೇವರನ್ನ ಕಾಣು. ನಾರಾಯಣ ವಿಷ್ಣುವನ್ನ ದೇವರನ್ನ ಕಾಣು. ಭೂಮಿ ಮೇಲಿದ್ದೀಯಾ, ಮನುಷ್ಯನಲ್ಲೇ ದೇವರನ್ನ ಕಾಣು. ಈ ಭೂಮಿ ಮೇಲೆ ಭೂಮಿ ಮೇಲೆ ಸುರಪುರದ ಮೈಸಿರಿ. ಸುರಪುರ ಅಂದ್ರೆ ಸುರ ಅಂದ್ರೆ ದೇವರು, ಅಸುರ ಅಂದ್ರೆ ರಾಕ್ಷಸ. ದೇವಲೋಕದ ರಿಚ್ನೆಸ್ ಮೈಸೂರಿನೆಲ್ಲ ಇಲ್ಲೇ ಊಟ ಮಾಡು, ಇಲ್ಲೇ ಅನುಭವಿಸು. ಅದ್ರ ಜೊತೆಗೆ ಪರಹಿತಕ್ಕೆ, ಬೇರೆಯವರ ಹಿತಕ್ಕೋಸ್ಕರ, ಬೇರೆಯವರ ಒಳ್ಳೇದಕ್ಕೋಸ್ಕರ ಬಳಲ್ತಾ ಇರು. ತಂಗಿಗೋಸ್ಕರ, ತಮ್ಮನಿಗೋಸ್ಕರ, ಈ ಥರ ಫ್ರೆಂಡ್ಗೋಸ್ಕರ ಕಷ್ಟಪಡು. ಅದೇ ಜೀವನವು. ಅಷ್ಟೆಲ್ಲ ಮಾಡಿದ್ರು ಕೂಡ ನಿನಗೇನೋ ತೊಂದರೆ ಮಾಡ್ಬೋದು ಕೆಲವೊಬ್ರು. ಪೆರತೇನನ್ನು ಎಸಗಿದರು, ಬೇರೆಯವ್ರು ಏನೇ ಎಸಗಲಿ ಅದು ನಮಗೆ ಲಾಂಛನ, ಗುರುತು, ಅದೇ ಚಿಹ್ನೆ, ಅದೇ ಬ್ರಿಡ್ಜ್ ಅಂತ ಮಾಡ್ಕೊಂಡು ಮುನ್ನುಗ್ತಾ ಇರು. ನೀನು ಯಾವುದೇ ಕಾರಣಕ್ಕೂ ಯಾರು ತಡೆದ್ರು ನಿಲ್ಲಬೇಡ. ನೀನು ಗುರಿಯಲ್ಲಿ ಹೋಗ್ತಾ ಇರೋ, ಸಾಧ್ಯವಾದಷ್ಟು ಬೇರೆಯವ್ರಿಗೆ ಒಳ್ಳೇದನ್ನ ಮಾಡು. ಅವಾಗ ಜೀವನಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಆಗಲೇ ಪರಿಚಯ ನೋಡಿದ್ವಿ, ಇಲ್ಲೂ ಕೂಡ ಇನ್ನೊಂದು ಬಾರಿ ಬೇಕಾದ್ರೆ ಗಮನಿಸಿದಾದ್ರೆ ಕೃತಿಕಾರರ ಪರಿಚಯ ಇದೆ, ಗಮನಿಸಿ. ನೆಕ್ಸ್ಟು ಪದಗಳ ಅರ್ಥ ಇದೆ, ಅವನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಬಿಟ್ಟ ಸ್ಥಳಗಳಿದೆ, ಆನ್ಸರ್ ಮಾಡ್ಬೋದು ನೀವು. ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದ್ರೆ ನಿರ್ದಿಷ್ಟ ಏನಿರಬೇಕು, ಗುರಿ ಇರಬೇಕು ಅಂತ. ಎರಡನೇದಕ್ಕೆ ಜೀವನದಲ್ಲಿ ಗಾಳಿ ಬಂದೆಡೆ ತಿರುಗುವುದು ಯಾವುದು? ಹೇಳಿತನ. ಇನ್ನ ಅಡಿಗರಿಗೆ ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನ ಯಾರು ಕೊಟ್ರು ಹೇಳ್ಬೋದು? ಯಾರು ಕೊಟ್ರು? ಮಧ್ಯಪ್ರದೇಶ ಆ ರಾಜ್ಯ ನೀಡುತ್ತೆ. ಇನ್ನು ಹೆಗ್ಗುರಿ, ಆಲ್ರೆಡಿ ಸಮಾಸದ ಬಗ್ಗೆ ಗೊತ್ತಿದೆ ನಮಗೆ. ಯಾವ ಸಮಾಸ? ಹಿರಿದು ಪ್ಲಸ್ ಗುರಿ, ಕರ್ಮಧಾರೆಯ ಸಮಾಸ. ಒಂದು ವಾಕ್ಯದ ಪ್ರಶ್ನೆಗಳು ಕೂಡ ಆನ್ಸರ್ ಮಾಡ್ಬೋದು. ಆನ್ಸರ್ ಮಾಡಿ ಯಾವುದಾದ್ರೂ ಡೌಟ್ ಇದ್ರೆ ನೀವು ಅಭಿಪ್ರಾಯ ತಿಳಿಸಿ. ಅದೇ ರೀತಿ 3-4 ವಾಕ್ಯ, 8-10 ವಾಕ್ಯ ಗುರಿ ಪದ್ಯದ ಸಾರಾಂಶವನ್ನ ಹೇಳ್ತಾ ಇರ್ತಾರೆ. ಎಲ್ಲ ಒಟ್ಟಾಗಿ ಜೀವನದ ಬಗ್ಗೆ ಬರೀಬಹುದಾಗುತ್ತೆ. ಸಂದರ್ಭ ಆಯ್ಕೆಯನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಜೊತೆಗೆ ಪದ್ಯಕ್ಕೂ, ಕಂಠಪಾಠ ಪದ್ಯಕ್ಕೂ ಬರಬೇಕಾಗುತ್ತೆ. ಕವಿ ಹೆಸರು, ಎಂಥದ್ದು ಪದ್ಯದ ಹೆಸರು, ಅದಕ್ಕೆ ಸಂದರ್ಭ ಆಯ್ಕೆಗೂ ಈಸಿ ಆಗುತ್ತೆ. ಇನ್ನು ಸಂಧಿಗಳೆಲ್ಲ ಇದೆ, ಈಗಾಗಲೇ ಎಲ್ಲ ಕಲ್ತಿದ್ದೀವಿ. ಕಂಠಪಾಠ ಪದ್ಯ ಕೂಡ ಚೆನ್ನಾಗಿ ಕಲಿದ್ವಿ. ಇದೇ ರೀತಿ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನಿಮ್ಮ ಎಲ್ಲ ಎಕ್ಸಾಮ್ಗಳಲ್ಲೂ ಒಳ್ಳೆಯ ಸ್ಕೋರನ್ನು ಮಾಡಿ. ಶುಭವಾಗಲಿ. ಧನ್ಯವಾದಗಳು.